ಕಿರಣ್ ಹೆಬ್ಬಾರ್ ಎನ್ನುವರು ಪತ್ರ ಬರೆದಿದ್ದಾರೆ. ಕೆಲವರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOO amendment bill to be passed. While we understand the delays can happen, ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ ನನಗೆ ವಾರ್ನ್ ಮಾಡೋದು, ಎಚ್ಚರಿಕೆ ಕೊಡೋದು ನಡೆಯಲ್ಲ. ಪ್ರಧಾನಿ, ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋದವನು ನಾನು. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋಗಿ ಬಂದಿರೋನು ನಾನು. ಇವನು ಯಾರ್ರೀ ಹೆಬ್ಬಾರ್ಗೆ ಹೆದರ್ತೀನ ನಾನು? ನಿಮ್ಮ ವಾರ್ನಿಂಗ್ಗೆ ನಾನು ಹೆದರೋ ಮಗಾನೇ ಅಲ್ಲ ಅನ್ನುವಂಥ ರೀತಿಯಾಗಿ ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬಿಜೆಪಿಗೆ ಹೆಚ್ಚು ಓಟು ಬೆಂಗಳೂರಿನಲ್ಲಿ ತಾನೇ ಕೊಟ್ಟಿದ್ದು ಭ್ರಮೆ ಬೇಡ. 18 ಜನ ಬಿಜೆಪಿ ಅವರ ಗೆದ್ದವ್ರೆ. ನಾವು ಗ್ಯಾರಂಟಿ ಬಗ್ಗೆ ನಿಮಗೆ ತಲುಪಲಿಲ್ವಾ? ಹಾಗಾದ್ರೆ 5 ಗ್ಯಾರಂಟಿ ಹೇಳ್ದೆ ನಾವು ಮಾತು ಉಳಿಸ್ಕೊಂಡಿಲ್ವಾ? ನಾವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ತನ್ನ ರಾಜ್ಯಗಳಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ಯಾವ ಸ್ಟೇಟ್ ಅಲ್ಲಿ ಹೋದ್ರು ನಮ್ ಗ್ಯಾರಂಟಿನೇ ಇವತ್ತು ಅವ್ರನ್ನ ಬದುಕಿಸ್ತಾ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಪ್ರತಿಯೊಬ್ಬ ರಾಜಕೀಯ ನಾಯಕನಿಗೂ ಕೂಡ ಗೊತ್ತು DCM DK ಶಿವಕುಮಾರ್ ಅವರ ಗತ್ತು ಏನು ಅನ್ನುವಂಥದ್ದು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ರಾಜಕಾರಣಿಗಳು ಬ್ಯುಸಿ ಆಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನ ಅನ್ನುವಂಥದ್ದು ಸಹಜವಾಗಿ ಶನಿವಾರ ಮತ್ತು ಭಾನುವಾರ ಇರಲ್ಲ ಅನ್ನುವಂಥ ಕಾರಣದಿಂದಾಗಿ DCM DK ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಇವತ್ತು ವಿಧಾನಸೌಧದಲ್ಲಿ ಒಂದಿಷ್ಟು ಪ್ರೆಸ್ ಮೀಟನ್ನು ಕರೆದಿದ್ದರು. ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಯಾವ ರೀತಿಯಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತಂದಾಗ ಈಗ ಮಾತಾಡ್ತಾ DK ಶಿವಕುಮಾರ್ ಅವರಿಗೂ ಒಂದಿಷ್ಟು ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು. ನೋಡಿ, ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಖಜಾಂಚಿ ಕಿರಣ್ ಹೆಬ್ಬಾರ್ ಅವರ ಬಗ್ಗೆ DCM DK ಶಿವಕುಮಾರ್ ಅವರು ನೇರವಾಗಿ ಒಂದಿಷ್ಟು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಏನಪ್ಪ ಅಂತಂದರೆ, ನನ್ನನ್ನು ಹೆದರಿಸಲು ಬರಬೇಡಿ, ನಾನು ಯಾವನಿಗೂ ಕೂಡ ಹೆದರೋ ಮಗಾನೇ ಅಲ್ಲ, ನಾನು ಯಾರು ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಅಂತ DCM DK ಶಿವಕುಮಾರ್ ಕಿಡಿಯನ್ನು ಕಾರ್ತಾರೆ. ಸೊ ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಖಜಾಂಚಿ ಕಿರಣ್ ಹೆಬ್ಬಾರ್ ವಿರುದ್ಧ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಸಾರ್ವಜನಿಕವಾಗಿ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಗಮನಿಸ್ತಾ ಹೋದರೆ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವತ್ತು ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಪ್ರಮುಖವಾಗಿ ಕಿರಣ್ ಹೆಬ್ಬಾರ್ ವಿರುದ್ಧ DCM DK ಶಿವಕುಮಾರ್ ಕಿಡಿಯನ್ನು ಕಾರ್ತಾರೆ. ಸೊ ಮಾತಾಡ್ತಾ ಒಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಹೇಳ್ತಾರೆ. ನೋಡಿ, ನನ್ನನ್ನು ಹೆದರಿಸಲು ಬರಕ್ಕೆ ಹೋಗಬೇಡಿ, ನಾನು ಯಾವನಿಗೂ ಕೂಡ ಹೆದರಲ್ಲ. ಕಿರಣ್ ಹೆಬ್ಬಾರ್ ಎನ್ನುವರು ಪತ್ರ ಬರೆದಿದ್ದಾರೆ. ಕೆಲವರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಆತ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ವಾರ್ನ್ ಮಾಡಿ ಪತ್ರ ಬರೆದಿದ್ದಾನೆ. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ನನಗೆ ವಾರ್ನ್ ಮಾಡೋದು, ಎಚ್ಚರಿಕೆ ಕೊಡೋದು ನಡೆಯಲ್ಲ. ಪ್ರಧಾನಿ, ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋದವನು ನಾನು. ಇವನು ಯಾರ್ರೀ ಹೆಬ್ಬಾರ್ಗೆ ಹೆದರ್ತೀನ ನಾನು? ನಿಮ್ಮ ವಾರ್ನಿಂಗ್ಗೆ ನಾನು ಹೆದರೋ ಮಗಾನೇ ಅಲ್ಲ ಅನ್ನುವಂಥ ರೀತಿಯಾಗಿ ನಿಮಗೆ ಸರ್ವಿಸ್ಗೆ ಮಾಡಿದರೆ ನಾನು 4 ಓಟ್ ಬರುತ್ತೆ ಅಂತ ನಾವು ಕೆಲಸ ಮಾಡಲ್ವೇ? ನಿಮಗೆ ಕೊಟ್ಟಿರುವ ಮಾತು ಉಳಿಸ್ಕೊಂಡಿಲ್ವಾ ನಾವು? ಈ ಸರ್ಕಾರ ಹೆದರಿಸೋಕೆ ಬರಬೇಡಿ, ನಿಮ್ಮ ಸಮಸ್ಯೆ ಹೇಳಿಕೊಳ್ಳಿ, ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ. BJPಗೆ ಹೆಚ್ಚು ಓಟು ಬೆಂಗಳೂರಿನಲ್ಲಿ ತಾನೇ ಕೊಟ್ಟಿದ್ದು ಭ್ರಮೆ ಬೇಡ. ಬೆದರಿಕೆ ಹಾಕೋದು ನಮ್ಮ ಸರ್ಕಾರದ ವಿರುದ್ಧ ನಡೆಯಲ್ಲ. ನಾನು ನೇರ ದಿಟ್ಟವಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ ಅಂತ DCM DK ಶಿವಕುಮಾರ್ ಅವರು ಹೇಳ್ತಾರೆ. ಸೊ ಖಡಕ್ಕಾಗಿ ಏನು ಹೇಳ್ತಾರೆ, ನಾನು ಹೆದರೋ ಮಗಾನೇ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜೈಲಿಗೆ ಹೋಗೋಕ್ಕೂ ಕೂಡ ಹೆದರಿಲ್ಲ. ಪ್ರಧಾನಿ, ಹೋಮ್ ಮಿನಿಸ್ಟರ್ ಅವರು ಕೂಡ ಒಂದಿಷ್ಟು ಸಲಾಮ್ ಹೊಡ್ಲಾರ್ದೆ ನಾನು ಜೈಲಿಗೆ ಹೋದವನು. ಸೊ ನೀವು ನನ್ನ ಹತ್ರನೇ ಇಡಕ್ಕೆ ಹೋಗಬೇಡಿ, ನಾನು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಸೊ DCM DK ಶಿವಕುಮಾರ್ ಅವರು ಸರಿಯಾದಂಥ ರೀತಿಯಾಗಿ ಬಂದರೆ, ಹೌದು, ಅಭಿವೃದ್ಧಿ ಕೆಲಸದಲ್ಲಿ ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯ ವ್ಯಕ್ತಿ. ಏನಾದರೂ ನೀವು ಬೇರೆ ರೀತಿಯಾದಂಥ ಟಾಂಗ್ ಕೊಡುವಂಥ ಕೆಲಸ, ಸರ್ಕಾರಕ್ಕೆ ಹೆದರುವಂಥ ಕೆಲಸ, ನೀವು ನೇರವಾಗಿ DCM DK ಶಿವಕುಮಾರ್ ಅವ್ರನ್ನ ಹೆದರಿಸ್ತೀರಾ ಅಂತಂದರೆ ಇನ್ನೊಂದು ಪುನರ್ಜನ್ಮ ಬೇಕಾಗುತ್ತೆ. ಯಾಕಂದರೆ DCM DK ಶಿವಕುಮಾರ್ ಅನ್ನುವಂಥ ಒಂದು ವ್ಯಕ್ತಿ ಇದ್ದಾನಲ್ಲ, ಅವರ ತಾಕತ್ತು, ಅವರ ಗತ್ತು ಏನು ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಕರ್ನಾಟಕ ರಾಜಕಾರಣದಲ್ಲಿ ಪ್ರತಿಯೊಬ್ಬ ರಾಜಕೀಯ ನಾಯಕನಿಗೂ ಕೂಡ ಗೊತ್ತು DCM DK ಶಿವಕುಮಾರ್ ಅವರ
ಗತ್ತು ಏನು ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಈಗ ಈ ಕಿರಣ್ ಹೆಬ್ಬಾರ್ ಅವರು ಯಾಕೆ ಈ ರೀತಿಯಾದಂಥ ವಾರ್ನ್ ಮಾಡಿಸಿದ್ರು, ಯಾವ ರೀತಿಯಾಗಿ ಪತ್ರವನ್ನು ಬರೆದ್ರು ಅಂತ ಗೊತ್ತಾಗಲಿಲ್ಲ. ನೋಡಿ, ನೇರವಾಗಿ ದಿಟ್ಟವಾಗಿ ಮಾತಾಡ್ತೇನೆ, ಏನು ಬೇಜಾರು ಮಾಡ್ಕೊಳ್ಬೇಡಿ, ಅಗತ್ಯ ಇಲ್ಲ. ನಾನು ತುಂಬ ಕಟ್ಟುವಾಗಿ ಮಾತಾಡಿದ್ರೂ ಕೂಡ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತೀನಿ. ಯಾಕೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿಲ್ವಾ? ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಗ್ಯಾರಂಟಿಗಳದೇ ಮಾತಲ್ವಾ? ಯಾರನ್ನು ಕೂಡ ಹೆದರಿಸದಂತೆ ನನ್ನ ಹತ್ರ ನಡೆಯಲ್ಲ. ನಾನು ಇರೋದೇ ನಿಮ್ಮ ಸೇವೆ ಮಾಡೋದಕ್ಕಾಗಿ. ಅವ್ರು ಯಾರೋ ಹೆಬ್ಬಾರ್ ಅಂತೆ, ನನಗೆ ವಾರ್ನ್ ಕೊಡೋಕ್ಕೆ ಮುನ್ನ ಹುಷಾರು, ನಿಮ್ಮ ಈ ಸಭೆಗೆ ಕರಿಬೇಕು ಅಂತ ಯಾವ ನಿಯಮವೂ ಕೂಡ ಇಲ್ಲ. ಆದರೂ ನಿಮ್ಮನ್ನೆಲ್ಲವೂ ಕೂಡ ಕರೆದು ಈಗ ಮಾತನಾಡ್ತಿದ್ದೀನಲ್ಲ, ನಮ್ಮ ಗ್ಯಾರಂಟಿ ಬಗ್ಗೆ ನಿಮಗೆ ತಲುಪಲಿಲ್ವಾ? ಹಾಗಾದರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು BJP ತನ್ನ ರಾಜ್ಯಗಳಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಮೊದಲು ತಿಳಿದುಕೊಳ್ಳಿ. ಎಲ್ಲವೂ ಕೂಡ ದೂಷಣೆ ಮಾಡ್ತಾ ಇದ್ದೀರಲ್ಲ, ನೀವು ದ್ವೇಷ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವೆಲ್ಲ ಬಂದಿದ್ದೀರಿ. ನಾನು ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿದ್ದೇನೆ, ಜಾಗ ಕೊಟ್ಟಿದ್ದೇನೆ. ನಮ್ಮ ಅಧಿಕಾರಿಗಳು ನಿಮಗೆ ಸಹಕರಿಸಲಿಲ್ಲ ಅಂತಂದರೆ ಏನು ಮಾಡ್ತಾರೆ ಹೇಳಿ? ಏನು ಮಾಡ್ತೀರಾ? ನಾವು ಸಹಕಾರ ಮಾಡಿದ್ರು, ನಮ್ಮ ತಮ್ಮ ಸೋಲಿಸಿದ್ರಿ. ನಾವೊಂದು ಕಡೆ ಗಮನಿಸ್ತಾ ಹೋದರೆ ನನ್ನ ತಮ್ಮನನ್ನು ಸೋಲಿಸಿದ್ರಿ, ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ತುಂಬ ಕೆಲಸ ಮಾಡಿದರು, ನಿಮ್ಮ ಈ ಕೈ ಹಿಡಿಲಿಲ್ಲ. ಸೊ ಒಂದು ಕಡೆ ಸೋಲಿಸಿದ್ರಿ, ನನ್ನ ತಮ್ಮನನ್ನು ಕೂಡ ಒಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ಲಕ್ಷದಲ್ಲಿ ಸೋಲಿಸಿದ್ರಿ. ಆಗ ನೀವು ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ. ಆಗ ನನಗೆ ಅನಿಸ್ತು, ಸುಮ್ಮನೆ ಯಾಕೆ ನಮಗೆಲ್ಲ ಸಹಾಯ ಮಾಡಬೇಕು ನಿಮಗೆಲ್ಲ ಅನ್ನಿಸ್ತಾ ಇತ್ತು. ಸೊ ಆದರೆ ಕಳೆದ ಚುನಾವಣೆ ವೇಳೆ ನಾನು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದೆ. ಹೀಗಾಗಿ ಈ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣಾ ಕಾಯ್ದೆ ಚರ್ಚೆ ಕರೆಸಿದ್ದೇನೆ. ಎಲ್ಲವನ್ನ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ವಿಧೇಯಕ ಮಂಡನೆ ಮಾಡಬೇಕಾಗಿದೆ ಅಂತ DCM ಶಿವಕುಮಾರ್ ಅವರು ಹೇಳ್ತಾರೆ. ಇನ್ನು DCM ಶಿವಕುಮಾರ್ ಅವರ ಮಾತುಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಮಾಧ್ಯಮಗಳಿಗೆ ಮಾತನಾಡಿದಂಥ ಕಿರಣ್ ಹೆಬ್ಬಾರ್ ಅವರು ಮಾತನಾಡಿದ್ದಾರೆ. ನೋಡಿ, ನಾನು DK ಅವರಿಗೆ ಯಾವುದೇ ರೀತಿಯಾದಂಥ ಬೆದರಿಕೆ ಹಾಕಿಲ್ಲ. ಅಪಾರ್ಟ್ಮೆಂಟ್ ಫೆಡರೇಷನ್ ವತಿಯಿಂದ ಒಂದಿಷ್ಟು ಆಗ್ರಹ ಮಾಡಿದ್ದೇನೆ. ಅಪಾರ್ಟ್ಮೆಂಟ್ ವಿಧೇಯಕ ಏಕೆ ವಿಳಂಬ ಆಯಿತು ಅಂತ ಪ್ರಶ್ನೆ ಮಾಡಿದ್ದೇನೆ. ಇನ್ನು ಪಾಲಿಕೆ ಚುನಾವಣೆ ಏಕೆ ನಿಧಾನ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದೇನೆ. ಈ ವಿಚಾರವನ್ನು DK ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ಬೇಡಿಕೆಗಳು DCM ಶಿವಕುಮಾರ್ ಅವರು ಸ್ಪಂದಿಸ್ತಾರೆ ಎಂಬ ಭರವಸೆ ಇದೆ. ನಾನು ಒಬ್ಬ ಕಾಮನ್ ಮ್ಯಾನ್, ಅವರೊಬ್ಬರು DCM, ನಾನು ಜನಪರವಾಗಿ ಮಾತಾಡಿದ್ದೇನೆ ಅಷ್ಟೇ ಅಂತ ಕಿರಣ್ ಹೆಬ್ಬಾರ್ ಅವರು ಹೇಳಿದ್ದಾರೆ. ನೋಡೋಣ, ಈ ರೀತಿಯಾದಂಥ DCM ಶಿವಕುಮಾರ್ ಅವ್ರನ್ನ ಹೆದರಿಸ್ಬೋದು, ಬೆದರಿಸ್ಬೋದು ಯಾರಾದರೂ ಬಂದರೆ ಅವರ ಕತೆ ಏನಾಗುತ್ತೆ ಅನ್ನೋದು ಸಹಜವಾಗಿ ಇತ್ತೀಚೆಗೆ ರಾಜಕಾರಣಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ, ಏನು ಕತೆನೋ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.